ಬನ್ರಿ ಅಣ್ಣ, ಬನ್ರಿ. ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಬರ್ರಿ ಅಣ್ಣ, ಕೂತ್ಕೊ ಬನ್ನಿ. ನಾನು ಬಂದ ಅಲ್ಲಿ ಯಾರನ್ನೋ ಒಬ್ರನ್ನ ಕೇಳಿದೆ ಇದೇ ಮನೆ ಅಂತ. ಕರೆಕ್ಟಾಗಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಬಿಟ್ಟು ಆಗ ಅಲ್ಲಿ ಹೊರಗಡೆ ಯಾರನ್ನೋ ವಿಚಾರಿಸ್ದೆ. ಅವ್ರು ಹೇಳಿದ್ರು ಇದೇ ಮನೆ ಅಂತ. ಒಂದು ಅಣ್ಣವ್ರನ್ನ ಯಾರನ್ನೋ ಕೇಳಿದೆ. ಹ್ಞೂ, ಕರೆಕ್ಟಾಗಿ ಬಂದಿರಿ. ನಾನು ಬಂದ್ರೆ ಹೆಂಗ ಅಂತೇಳಿ ಅದಕ್ಕೆ ಹೊರಕ್ಕೆ ಬರೋಣ ಅಂತ ಬಂದೆ. ನೀವೇ ಬಂದ್ರಿ. ಬರ್ರಿ ಅಣ್ಣ, ಕೂತ್ಕೊ ಬನ್ನಿ. ಅದಕ್ಕೆ 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 ಏನು ವಿಕಿ? ಅದಕ್ಕೆ ಇವರು ಅದೇ ಬಂಗಾರದ ಅಂಗಡಿಯವರು ಚಿಕ್ಕ ಯಜಮಾನ್ರು ಅಂತ ಹೇಳಿ ಹೇಳಿದ್ನಲ್ಲ, ಇವರೇನೆ ಅವರು. ಇವರು ಬಂದಿದ್ದಾರೆ, ಏನೋ ಮಾತಾಡ್ಬೇಕಂತೆ. ಅದಕ್ಕೆ ನಿಮ್ಮ ಮನೆಗೆ ಬರ್ತೀನಿ ವಿಕಿ ಅಂತ ಹೇಳಿದರು. ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ನನಗೆ. ಇವರೇ ಎಲ್ಲ ವಿಷಯ ಹೇಳಿದ್ದಪ್ಪ, ಆರು ವಿಷಯ ನನಗೆ. ಬಂದಿದ್ದಾರೆ ನೋಡಿ, ಇವರು ಚಿಕ್ಕ ಯಜಮಾನ್ರು ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ನಮಸ್ಕಾರ. ಏನಣ್ಣ, ಏನೋ ಮಾತಾಡಬೇಕು ಅಂತ ಹೇಳಿದೆ. ಯಾರು ಪ್ರೀತಿ ಇವರು? ಬಂಗಾರದ ಅಂಗಡಿಯವರಂತೆ ಬಂದಿದ್ದಾರೆ, ವಿಕ್ಕಿಗೆ ಪರಿಚಯ ಆಗಿದ್ದಾರಂತೆ. ಅದಕ್ಕೆ ಏನೋ ಮಾತಾಡೋದಕ್ಕಂತ ಬಂದವ್ರೆ. ಅದೇ ಅದಕ್ಕೆ ಪಾರು ವಿಚಾರ ಇವ್ರಿಗೆಲ್ಲ ಗೊತ್ತಾಗಿದೆ. ಇವ್ರ ಬಂಗಾರದ ಅಂಗಡಿಗೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದು. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಬರ್ತೀನಿ ಅಂತ ಹೇಳಿ ಹೇಳ್ತಿದ್ರು. ನಾನು ಅದಕ್ಕೆ ಹಣ ಡೈವರ್ಸ್ ಕೊಡ್ತೀನಿ ಅಣ್ಣ ಅಂತ ಹೇಳಿ ಹೇಳಿದ್ನ. ಅದಕ್ಕೆ ನನಗೂ ಅವಳಿಗೂ ಯಾಕನೋ ಅಡ್ಜಸ್ಟೇ ಆಗ್ತಿಲ್ಲ. ನನಗೂ ಅವಳಿಗೂ ಮದುವೆ ಆದಾಗಿಂದಲೂ ಬರೀ ಈ ಥರ ಆಗ್ತಾಯಿತೆ. ಯಾಕೋ ನಮ್ಮಿಬ್ಬರಿಗೂ ಸರಿ ಬರ್ತಾ ಇಲ್ಲ. ಅದಕ್ಕೆ ಡೈವರ್ಸ್ ಕೊಡ್ತೀನಿ ಅಣ್ಣ ಅಂತ ಹೇಳಿದೆ. ಅದಕ್ಕೆ ಬಂದೈತೆ ಅದ್ರ ಬಗ್ಗೆ ಮಾತಾಡೋಕ್ಕೆ. ಅದಕ್ಕೆ ನಮಸ್ಕಾರ ಅಣ್ಣ. ಅಣ್ಣ, ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು. ಇವ್ರು ಇರೋದಕ್ಕೆ ನನ್ನ ಜೀವನ ಇಲ್ಲಿವರೆಗೂ ಬಂದೈತೆ. ಇಲ್ಲ ಅಂದಿದ್ರೆ ಅವಳನ್ನೇ ನಿಚ್ಕೊಂಡಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗ್ತಿತ್ತು ಅನಿಸುತ್ತೈತೆ. ನಾನು ಇವಾಗ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಇರೋದಕ್ಕೋಸ್ಕರನ ಇವ್ರ ಜೊತೆಗಿದ್ದೀನಿ ಅಣ್ಣ. ಹೌದಾ? ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯವ್ರು ಹೇಳ್ರಿ. ಸುಮ್ಮನೆ ಇವ್ರ ಜೊತೆ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗಿ. ಇಲ್ಲಿ ನೋಡಿ, ಅವರು ನಮ್ಮಪ್ಪ ನಮ್ಮಮ್ಮ ಅವರು. ಓ ಹೌದಾ? ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಅದೇ ಪಾಪ ವಿಕ್ಕಿ ಅವರು ತುಂಬ ಒಳ್ಳೆಯವರು ಅಣ್ಣ. ನಾನು ಅವ್ರ ಜೊತೆ ಇರೋದಕ್ಕಾಗೋದಿಲ್ಲ, ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ನಾನು ಎಲ್ಲ ಹೆಣ್ಣು ನೋಡಿ ಮದುವೆ ಮಾಡಿಸ್ತೀನಪ್ಪ, ಸುಮ್ಮನೆ ಡೈವರ್ಸ್ ಕೊಟ್ಬಿಡು. ಆ ಹುಡುಗಿ ಒಳ್ಳೆಯವಳಲ್ಲ ಅಣ್ಣ. ಏನೇಂದ್ರೂ ನಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬರ್ತಾ ಇದ್ದಿದ್ದು. ಆ ಹುಡುಗಿ ಬುದ್ಧಿ ಏನು ಅಂತೇಳಿ ಎಲ್ಲ ಗೊತ್ತಾಗ್ಬಿಡ್ತು. ತುಂಬ ಬೇಜಾರಾಯಿತು ಒಂಥರ. ನನಗೆ ಬೇಜಾರಾದಂಗೆ ಆಗ್ಬಿಡ್ತು. ಇಂಥ ಒಳ್ಳೆ ಹುಡುಗನಿಗೆ ಅಂಥ ಹುಡುಗಿನ ಅಂತೇಳಿ ತುಂಬ ಬೇಜಾರಾಯ್ತಣ್ಣ. ಅವರಿಬ್ರು ಮಧ್ಯೆ ಯಾಕದು ಬರೀ ಜಗಳನೇ. ಯಾಕೋ ಅವರಿಬ್ರು ಹೊಂದಾಣಿಕೆಯಿಂದ ಇರೋ ಥರ ಆಗ್ತಾನೆ ಇಲ್ಲ. ಯಾವಾಗಲೂ ಬರೀ ಜಗಳ ಜಗಳ ಜಗಳ. ಆ ಹುಡುಗಿ ನಂದೇ ನಡಿಬೇಕು ಅನ್ನೋ ಥರ. ಆ ಹುಡುಗಿ ಇವನು ಒಬ್ರು ಮಾತು ಕೇಳಲ್ಲ, ಒಬ್ರ ಜೊತೆ ಒಬ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಇಷ್ಟಪಡಲ್ಲ ಇವನು. ಆ ಹುಡುಗಿದೊಂಥರ ಇವನದೊಂಥರ ಬುದ್ಧಿ. ಇಬ್ರಿಗೂ ಒಂಥರ ಅಡ್ಜಸ್ಟ್ ಆಗ್ತಾ ಇಲ್ಲ. ಹೌದು, ನೋಡಿದ್ರೆ ಗೊತ್ತಾಗ್ತೈತೆ. ಆ ಹುಡುಗಿ ಬುದ್ಧಿನೇ ಬೇರೆ. ಆ ಹುಡುಗಿ ಬುದ್ಧಿ ಹೆಂಗೆ ಅಂದರೆ, ನನ್ನ ಅಂಗಡಿಗೆ ಬಂದಾಗ ನನಗೆ ತಿಳ್ಕೊಬಿಟ್ಟೆ. ಎಲ್ಲ ಹೇಳಿದ್ದೀನಿ, ವಿಕ್ಕಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅದು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ನನಗೊಂಥರ ನಾಚಿಕೆ ಆದಂಗೆ ಆಗುತ್ತೆ. ಹಂಗೆಲ್ಲ ಹೇಳ್ಕೊಳಕ್ಕೆ ಮರ್ಯಾದೆ ಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಣ್ಣ. ನಾನು ಅದಕ್ಕೇ ನಾವು ಒಂದು ಹೆಣ್ಣು ನೋಡ್ತೀನಿ. ಹೆಣ್ಣು ನೋಡಿ ನಾನೆಲ್ಲ ಮದುವೆ ಮಾಡ್ತೀನಿ. ಇಂಥ ಒಳ್ಳೆ ಹುಡುಗನಿಗೆ ಒಳ್ಳೇದಾಗಬೇಕು. ಅವರು ಎಂಥ ಯಾವಾಗ್ಲೂ ಅಲ್ಲಿ ಕಿಸಿಯೋದು, ಅಲ್ಲಿ ಬಿಡೋದು, ಬರೀ ಇದೇನೆ. ಅಯ್ಯೋ, ಅವ್ರ ಬುದ್ಧಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಳ್ರಿ. ಹೇಳ್ಕೊಂಡ್ರೆ ಮರ್ಯಾದಿರಲ್ಲ ಅಣ್ಣ. ನಮಗೂ ಹೇಳ್ಕೊಂಡ್ರೆ ಮರ್ಯಾದಿರಲ್ಲ. ನಾವು ಅದಕ್ಕೇನೆ ನಮ್ಮ ಅಯ್ಯಪ್ಪನು ನಾವು ಎಲ್ಲ ಒಪ್ಪಿದ್ವಿ. ಸುಮ್ಮನೆ ಡೈವರ್ಸ್ ತಗೊಳಪ್ಪ ಅಂತ ಹೇಳಿ ಹೇಳ್ತಾ ಇದೀವಿ. ಅವ್ರ ಅಪ್ಪ ಇನ್ನೂ ಒಳ್ಳೆನಲ್ಲ ಅಣ್ಣ. ಕಳ್ಳ ನನ್ನ ಮಗ ಕಳ್ಳ. ಇವ್ರದ್ದು ಅಪ್ಪ 5 ಬಂಗಾರದ ಅಂಗಡಿ ಇದ್ದಾವೆ. ಇವ್ರು ತುಂಬ ಸಾಹುಕಾರರು. ಇಂಥವ್ರ ಹತ್ರ ಆ ರೀತಿ ಅವಳು ವರ್ತನೆ ಮಾಡೋಕ್ಕೆ ಹೋದ್ರೆ ಇವ್ರು ಸಹಿಸ್ಕೊಂತಾರ? ಏನು 5 ಬಂಗಾರದ ಅಂಗಡಿ ಇರೋದು ಇವ್ರದ್ದು ಅಂಥವ್ರ ಹತ್ರ ಹೆಂಗಿರ್ಬೇಕು ಹಂಗಿರ್ಬೇಕು. ಕೆಲ್ಸಕ್ಕೆ ಹೋದವಳು ಕೆಲಸ ಮಾಡಬೇಕು. ಇಂಥವ್ರ ಹತ್ರ ಅವಳು ಬುದ್ಧಿ ತೋರ್ಸೋಕೆ ಹೋದ್ರೆ ಚೆನ್ನಾಗಿ ಉಗಿದು ಕೆಲಸದಿಂದ ಓಡಿಸಿದ್ದಾರೆ. ಅದು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳು ಇವಳು. ನನ್ನ ಕೆಲಸದಿಂದ ಓಡಿಸಿರೋದು ಗೊತ್ತಿಲ್ಲ ಅನ್ಕೊಂಡವಳು. ನಾನು ಯಾಕೆ ಇವರು ಕೆಲಸದಿಂದ ತೆಗ್ದಾಕಿದಾರಲ್ಲ ಯಾಕೆ ಅಂತೇಳಿ ವಿಚಾರಿಸೋಣ ಅಂತ ಹೋದಾಗ ಅವಾಗ ಗೊತ್ತಾಯಿತು. ಎಲ್ಲ ಹಿಂಗಾಗೈತೆ ಅಂತ. ಪಾಪ ಇವಣ್ಣ ಎಲ್ಲ ಹೇಳ್ತು ನನಗೆ ಅವಾಗ. ನೀನು ಎಷ್ಟು ಒಳ್ಳೆ ಹುಡುಗಪ್ಪ ನೋಡಪ್ಪ, ಇಂಥ ಒಳ್ಳೆ ಹುಡುಗನಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾಳ ಹುಡುಗಿ ಅಂತೇಳಿ ತುಂಬ ಬೇಜಾರಾಗ್ಬಿಡ್ತು ಅಣ್ಣ. ನನಗೆ ಅವಾಗಿಂದ ಪರಿಚಯ ಆದರು. ಅಲ್ಲ, ನೀವು ಇಷ್ಟೊಂದು ಸೌಕರ್ಯಾಗಿ ಇಷ್ಟೊಂದೆಲ್ಲ ಬಂಡವಾಳಸ್ಥರಾಗಿ ಇವತ್ತು ಬಂದಿದ್ದೀರಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಅಣ್ಣ. ನೆನೆಸ್ಕೊಂಡ್ರೆ ಇವತ್ತು ತುಂಬ ಖುಷಿ ಆಗ್ತೈತೆ. ಇಲ್ಲ, ಈಗ ನಾವು ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ಬೇಕಂತ ಬಯಸ್ತೀವಿ ಹೊರತು ಕೆಟ್ಟದ್ದು ಬಯಸಲ್ಲ. ಅದಕ್ಕೆ ನಾನು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ಇದು ಒಳ್ಳೇದೇ. ಡೈವರ್ಸ್ ಕೊಟ್ಬಿಟ್ಟು ಇವ್ರಿಗೆ ಬೇರೆ ಮದುವೆ ಮಾಡೋದು ತುಂಬ ಒಳ್ಳೆಯದು. ಅಣ್ಣ, ನಾನು ಮದುವೆನೇ ಆಗೋದಿಲ್ಲ, ನಾನು ಹಂಗೆ ಇರ್ತೀನಿ ಅಣ್ಣ, ಸುಮ್ಮನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಡೈವರ್ಸ್ ಕೊಡಪ್ಪ, ಆ ಹುಡುಗಿ ನಿನಗೆ ನಿನ್ನಂಥ ಒಳ್ಳೆ ಹುಡುಗನಿಗೆ ಆ ಹುಡುಗಿ ಸೂಟ್ ಆಗೋದಿಲ್ಲ. ಅದಕ್ಕೆ ಡೈವರ್ಸ್ ಕೊಟ್ಬಿಡು, ಕೊಟ್ಟು ಬೇರೆ ಮದುವೆ ಆಗು ಅಂತ ಹೇಳಿದೆ. ಅಣ್ಣ, ನಾನು ಎಷ್ಟೆಷ್ಟೋ ದಾರಿಗೆ ತಗೊಳಕ್ಕೆ ನೋಡಿದೆ ಅಂತ. ಆ ಹುಡುಗಿ ಹತ್ರ ಅಂಥ ಬುದ್ಧಿ ಇಲ್ಲ ಬಿಡೋಣ. ನಿಜವಾಗ್ಲೂ ನನಗೆ ಅಂಥ ಬುದ್ಧಿ ಇರೋರನ್ನ ಕಂಡುಬಿಟ್ರೆ ತುಂಬ ಸಿಟ್ಟು ಬರುತ್ತೆ. ಕಣಣ್ಣ. ನೋಡ್ರಿ, ಯಾವ್ದಾನ ಒಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡಿಸ್ರಿ. ನೀವು ಮುಂದೆ ನಿಂತ್ಕೊಂಡು. ನೋಡಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಒಪ್ಪಿದ್ದಾರೆ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಎಲ್ಲ ಒಪ್ಪಿದ್ದಾರೆ ಡೈವರ್ಸ್ ತಗೊಳಕ್ಕೆ. ನಾನು ಒಪ್ಪಿಲ್ಲ ಕಣಣ್ಣ. ನಾನು ಒಪ್ಪಲಿಲ್ಲ. ಯಾಕಂದರೆ ಬಿಡು ಹೋಗ್ಲಿ, ಅನುಸರಿಸ್ಕೊಂಡಿರ್ಬೇಕು ಅಂತೀನಿ. ಡೈವರ್ಸ್ ತಗೊಂಡು ಮದುವೆ ಆಗೋದು ಅಂದರೆ ಸುಮ್ಮನೆ ಯಾಕೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಅವಳಿಗೂ ಬುದ್ಧಿ ಬರುತ್ತೆ. ಬುದ್ಧಿ ಬಂದ ಮೇಲೆ ಅವಳಿಗೆಲ್ಲ ಗೊತ್ತಾಗುತ್ತೆ.
ಇಲ್ಲ ಅದಕ್ಕೆ ಸುಮ್ಮನಿರಿ ಅದಕ್ಕೆ ನೀವು ಯಾಕೆ ಈ ರೀತಿ ಹೇಳ್ತೀರಾ? ಅವಳು ಯಾವತ್ತೂ ಬದಲಾಗೋದಿಲ್ಲ. ಅವಳೇ ಹೇಳಿದ್ಲು ತಾನೇ ಡೈವರ್ಸ್ ಕೊಡು, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತೇಳಿ ಅವಳೇ ಹೇಳಿದ ಮೇಲೆ ಇನ್ಯಾಕೆ ಅದಕ್ಕೆ ಸುಮ್ಮನಿರಿ. 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಅದಕ್ಕೆ ಅವ್ರು ಒಪ್ತಾ ಇಲ್ಲಪ್ಪ. ಮತ್ತು ನಾನು ಹೇಳಿದೆ ಅಂತ ಹೇಳಿ ನೀವು ಬೇಜಾರಾಗಬೇಡ್ರಿ. ಇವನೇ ನನ್ನ ಹತ್ರ ಹೇಳ್ಕೊಂಡು ಹಣ ಡೈವರ್ಸ್ ಕೊಡ್ತೀನಿ ಅಂತ. ಅದಕ್ಕೆ ಮದುವೆ ಆಗಲ್ಲ ನಾನು ಅಂತ ಹೇಳಿ ಹೇಳ್ತಿದ್ದ. ಅದಕ್ಕೆ ಮದುವೆ ಆಗ್ದಂಗೆ ಹೆಂಗಿರ್ತೀಯಪ್ಪ, ಮದುವೆ ಆಗಿ ಆ ಹುಡುಗಿ ಕಣ್ಣೆದ್ರಿಗೇನೆ ನೀನು ಮದುವೆ ಆಗಿಬಿಟ್ಟು ಚೆನ್ನಾಗಿರೋದು ನೋಡು, ಚೆನ್ನಾಗಿದ್ದು ತೋರಿಸ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಕಣಮ್ಮ. ನನಗೂ ಡೈವರ್ಸ್ ಕೊಡೋದು ಇಷ್ಟ ಅಲ್ಲ ನೋಡಪ್ಪ, ಅದನ್ನ ಒಳ್ಳೆ ರೀತಿಯಿಂದ ದಾರಿಗೆ ತಗೊಂಡು ಇರು ಅಂತ ಹೇಳ್ದೆ. ಆದರೆ ಇಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ದಾರಿ ಬರೋದಿಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಬಿಡಮ್ಮ ಪ್ರೀತಿ, ಸೇರ್ಬೋರಲ್ಲ ಅಲ್ಲೇನೆ. ಅವ್ರ ಬುದ್ಧಿನೇ ಅಷ್ಟು. ಅವರಪ್ಪ ಅವರಮ್ಮನ ಬುದ್ಧಿ ಎಲ್ಲ ನೋಡಿದ್ರೆ ನನಗೂ ಇಷ್ಟ ಆಗಲ್ಲ. ಅವರಪ್ಪಯ್ಯ ಹುಟ್ಟು ಕಾಳು ನನ್ನ ಮಗ ನೋಡಿ, ಇವಾಗ ಜೈಲಿಗೆ ಹೋಗ್ಯಾನೆ ಹುಟ್ಟು ಕಳ್ತನ ಮಾಡಿ ಅಂತಾರ ಮನೆಯಾಗೆ. ಅದಕ್ಕೆ ನಮ್ಮ ಮಿಕ್ಕಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕಾಗಿತ್ತು, ಅವಸರದಲ್ಲಿ ಮಾಡ್ಕೊಳಂಗಾತು. ಏನು ಮಾಡೋಣಪ್ಪ, ಅವಸರದಲ್ಲಿ ಆಗಿದ್ದಕ್ಕೆ ಇವಾಗ ಹಿಂಗಾಗೈತೆ ಅತ್ಲಾಗೆ. ನಾನು ಸುಮ್ಮನಿರು. ಅವಳನ್ನ ಬಿಟ್ಟಾಕ್ಬಿಟ್ಟು ಅವಳು ಸವಾಸನೇ ಬೇಡ ಕಣಪ್ಪ. ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಚಿಂತೆ ಹಾಕಿಲ್ಲ, ಹಿಂಗೆ ಇರ್ತೀನಿ ಬೇಕಾರೆ. ನಮ್ಮ ಅದಕ್ಕೆ ನಮ್ಮ ಅಣ್ಣ ಎಲ್ಲಿವರೆಗೂ ನಾನು ನೋಡ್ಕೊಂಬ್ಲಿಲ್ಲ ಅಂತಂದ್ರೆ ನಾನು ಒಬ್ಬನೇ ಮಾಡ್ಕೊಂಡ್ತೀನಿ, ಒಬ್ಬನೇ ಇರ್ತೀನಿ ಅಷ್ಟೇ. ನಾನು ಹಿಂಗೆ ಹೇಳಿರೋದು ಅಣ್ಣ, ಇಂತಾಗಿ ಚಿಕ್ಕ ಯಜಮಾನ್ರ ತಂಗ ನಾನು ಹಿಂಗೆ ಹೇಳಿರೋದು. ಇಲ್ಲ, ನಾನೆಲ್ಲ ಒಂದು ಒಳ್ಳೆ ಹೆಣ್ಣು ನೋಡ್ತೀನಿ, ಸುಮ್ಮನಿರು. ನಮ್ಮ ಕಡೆ ಇದ್ದಾರೆ, ನಮ್ಮ ಕಡೆ ಒಳ್ಳೆ ಒಂದು ಹೆಣ್ಣು ನೋಡಿ ನಾನು ನಿಮ್ಮ ಮದುವೆ ಮಾಡ್ತೀನಿ, ಸುಮ್ಮನಿರು. ತಲೆ ಕೆಡಿಸ್ಕೋಬೇಡ. ನಾನೆಲ್ಲ ಹೇಳಿ ನಮ್ಮ ಕಡೆ ಎಲ್ಲ ನಾವು ಹೇಳಿದ್ರೆ ಕೇಳ್ತಾರೆ. ಅದಕ್ಕೇ ನಾನು ಹೇಳೋಣ ಅಂತೇಳಿ ಬಂದೆ. ನೀನು ತಲೆ ಕೆಡಿಸ್ಕೋಬೇಡ ಕಣಪ್ಪ, ನಾನು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ. ಅವ್ರ ಕಣ್ಣಿದ್ರಿಗೆ ಆಗಿ ಚೆನ್ನಾಗಿರ್ಬೇಕು. ಅವ್ಳಿಗೆ ನೋಂದ್ಕೋಬೇಕು. ಇಷ್ಟೊಂದು ಜಂಬ ಪಡೋಳು ಅಂದರೆ ಅಷ್ಟಿಷ್ಟು ಜಂಬ ದೌಲತ್ತಿಲ್ಲ. ನನ್ನ ಮೇಲೆ ಹೆಂಗೆ ತಿರ್ಗೋಡಿಯೋಕೆ ಬಂದ್ಲು ಹುಡುಗಿ. ಅದಕ್ಕೆ ಹೇಳಿದ್ದೀನಿ, ನಿನ್ನ ಕಣ್ಣಿದ್ರಿಗೆ ಅವನಿಗೆ ಒಳ್ಳೆಯ ಹೆಣ್ಣು ತಂದು ಮದುವೆ ಮಾಡ್ತೀನಿ ನೋಡು, ಹೆಂಗಿರ್ತಾರೆ ನಿನ್ನ ಕಣ್ಣಿದ್ರಿಗೇನೆ, ನೀನೇ ನೋಡಿ ಅನುಭವಿಸ್ಬೇಕಾಗುತ್ತೆ. ಮಾಡು ತಗೊಂಬಂದು. ನಾನೇನು ಹೆದರಿಕೆಮಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದ್ಲು ನನ್ನ ಹತ್ರನೇ, ಅವನು ಇವನು ಅಂತ ಮಾತಾಡಿದ್ಲು. ಅಯ್ಯೋ, ಹುಡುಗಿ ಭಾಳ ಕೆಟ್ಬಿಟ್ಟೈತೆ ಹೇಳಪ್ಪ. ಇಷ್ಟೊತ್ತು ನೋಡಬೇಕು ನೋಡಿರಿ. ನೋಡೋಣ. ಮಿತಿ ಮೀರಿ ಮಾತಾಡ್ತಾಳೆ ಹುಡುಗಿ ಸ್ವಲ್ಪ. ಯಾಕಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ರ ಅಪ್ಪನೂ ಸ್ವಲ್ಪ ಹಂಗೇನೆ ಕಳ್ತನ ಮಾಡಿಕೊಂಡು ಅಲ್ಲೂ ಇಲ್ಲೂ ಕಳ್ತನ ಮಾಡೋದು ಜಾಸ್ತಿ. ನಿಮ್ಮ ಅಂಗಡಿಲೂ ಆ ಹುಡುಗಿ ಕಳ್ತನ ಮಾಡಬೇಕಾಯ್ತು, ಹಂಗಂಗೆ ಕಳ್ತನ ಮಾಡಿಲ್ಲ. ಕಳ್ತನ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಕ್ಯಾಮ್ರಾಗಳು ಫಿಕ್ಸ್ ಮಾಡಿದ್ದೀವಿ. ಕಳ್ತನ ಮಾಡೋಕ್ಕಾಗಲ್ಲ ಅಂತಲೇ ಈ ಥರ ಪ್ಲ್ಯಾನ್ ಮಾಡಿ ನನ್ನ ಹತ್ರ ಎಲ್ಲನ ವರ್ಷಾಗಿ ನಡ್ಕೊಳ್ಳೋದಕ್ಕೆ ಬಂದ್ಲ ಹುಡುಗಿ. ನನಗದು ಇಷ್ಟ ಆಗಲಿಲ್ಲ. ಅದಕ್ಕೆ ನೀನೇನಮ್ಮ ಇಂಥಳಾಗಿದೆಯಾ ಅಂತೇಳಿ ಚೆನ್ನಾಗಿ ಬೈದ್ಬಿಟ್ಟು ಆವತ್ತೇ ನಾನು ಆ ಹುಡುಗಿನಿಗೆ ಸಂಬಳ ಕೊಟ್ಟು ನಡಿಯಮ್ಮ ಇಲ್ಲಿಂದ ಖಾಲಿ ಮಾಡೋ ಜಾಗನ, ನಿನ್ನಂಥವಳು ಇದ್ದರೆ ನನ್ನ ಅಂಗಡಿಗೆ ಅಷ್ಟೇ, ನಿನ್ನಂಥವಳು ಇದ್ದರೆ ನಾನು ಅಂಗಡಿ ಬಾಗ್ಲಾಕೊಂಡು ಮುಚ್ಕೊಂಡು ಹೋಗ್ಬೇಕಾಗುತ್ತೆ, ನಡಿಯಮ್ಮ ನಿನ್ನ ಪಾಡಿಗೆ ನೀನು ಅಂತ ಹೇಳಿ ನಾನು ಕಳಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದಿರಿ ಬಿಡೋಣ. ಯಾಕೆ ಸುಮ್ಮನೆ ಮತ್ತೆ ನಿಮ್ಮ ಅಂಗಡಿಗೂ ಒಂದು ಕೆಟ್ಟ ಹೆಸರು, ಯಾಕೆ ಸುಮ್ಮನೆ? ಬಿಡು, ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನೆಲ್ಲ ಮದುವೆ ಮಾಡ್ತೀನಿ ಅಣ್ಣ, ತಲೆ ಕೆಡಿಸ್ಕೊಬಿಟ್ರೆ ನಿಮ್ಮ ಮಗನಿಗೆ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ನಾನು. ಸರಿ ಅಣ್ಣ, ಆಯಿತು. ನಮಗೂ ಇಷ್ಟ ಇಲ್ಲ, ಏನು ಮಾಡಲಿ. ಹುಡುಗಿ ಅಂಥದ್ದು ಅದು ಒಂದೆರಡು ಕಾಲ ಇದು ಅಲ್ಲೇ ಒಂದು 2-3 ಸತಿ ಆಗಿರೋ ಅಂಥದ್ದು. 1-2 ದಿವಸ ಚೆನ್ನಾಗಿದ್ದು ಮತ್ತೆ ಅದೇನೆ. ಅದಕ್ಕೆ ಅಲ್ಲೇ 1-2-3 ಸತಿ ಆಗಿರೋದ್ರಿಂದನ ತುಂಬ ಬೇಜಾರಾಗುತ್ತೆ. ಪದೇ ಪದೇ ಇದೆ ಆದರೆ ಅಯ್ಯೋ ಪದೇ ಪದೇ ಇದೇನಪ್ಪ ಅಂತೇಳಿ ಬೇಜಾರಾಗುತ್ತೆ ಅಣ್ಣ. ಅದಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ, ನಾನು ಚಿಕ್ಕ ಯಜಮಾನ್ರ ಹತ್ರ ಫೋನಲ್ಲೆಲ್ಲ ಮಾತಾಡಿ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ಕೆ ಅವರು ನಾನು ಮದುವೆ ಮಾಡ್ತೀನಿ, ಮನೆಗೆ ಬರ್ತೀನಿ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ನಮ್ಮ ಮನೆಗೆ. ತುಂಬ ಖುಷಿ ಆಯ್ತು. ಇವತ್ತು ಇಷ್ಟೊಂದು ಅವರು ಶ್ರೀಮಂತರಾಗಿದ್ರು ಇವತ್ತು ಬಂದು ಮಾತಾಡಿದ್ದಾರೆ ಅಂದರೆ ಇದನ್ನ ಅವಳು ನೋಡಬೇಕು. ಚಿಕ್ಕ ಯಜಮಾನ್ರು ಇಲ್ಲಿಗೆ ಬಂದಿರೋದು ಅವಳಿಗೆ ಏನಾದರೂ ಗೊತ್ತಾಗಬೇಕು. ಆ ಪಾರು ಎಷ್ಟು ಹುರ್ಕೊಂತಾಳೋ ಏನೋ. ನೋಡ್ತಾ ಇರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.